ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ಸವಲತ್ತು ನೀಡೋ ವಿಚಾರವಾಗಿ ಇವತ್ತು ವಿಚಾರಣೆ ಇತ್ತು. ಈಗ ವಿಚಾರಣೆ ಮುಕ್ತಾಯ ಆಗಿದೆ. ಆದೇಶವನ್ನ ಅಕ್ಟೋಬರ್ 29ಕ್ಕೆ ಕಾಯ್ದಿರಿಸಲಾಗಿದೆ. ಬೆಂಗಳೂರಿನ 57ನೇ ಸಿಸಿಎಚ್ ಕೋರ್ಟ್ ಅಕ್ಟೋಬರ್ 29ನೇ ತಾರೀಕು ಆದೇಶವನ್ನ ನೀಡೋದಿದೆ. ಇವತ್ತು ವಾದ ಪ್ರತಿವಾದ ಎರಡನ್ನೂ ಕೂಡ ಆಲಿಸಿದ್ದಾರೆ. ದರ್ಶನ್ ಪರ ವಕೀಲರು ಏನ್ ಹೇಳಿದ್ರು, ಅದಕ್ಕೆ ಎಸ್ಪಿಪಿ ಏನ್ ಕೌಂಟರ್ ಕೊಟ್ರು, ಈ ಸವಲತ್ತು ವಿಚಾರವಾಗಿ ಯಾಕೆ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಏನ್ ಕಾರಣಗಳನ್ನು ನೀಡಲಾಗಿದೆ, ಇವೆಲ್ಲವನ್ನು ಕೂಡ ನಾವು ಗಮನಿಸೋಣ, ಹೇಳ್ತಾ ಹೋಗ್ತೀವಿ. ಬಟ್ ಇದೀಗ ಆದೇಶ ಬಂದಿಲ್ಲ. ಇವತ್ತು ಅಕ್ಟೋಬರ್ 29ನೇ ತಾರೀಕಿಗೆ ಆದೇಶವನ್ನ ಹೊರಡಿಸೋರಿದ್ದಾರೆ. ಜೈಲಿನಲ್ಲಿ ನಟ ದರ್ಶನ್ಗೆ ಸವಲತ್ತು ಕೊಟ್ಟಿಲ್ಲ ಅನ್ನೋದೆಲ್ಲ ಆರೋಪ ಇತ್ತು. ಬೇಸಿಕ್ ಫೆಸಿಲಿಟೀಸು ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ದರ್ಶನ್ ಪರ ವಕೀಲರು ವಾದ ಮಂಡಿಸಿದ್ರು. ಸುನಿಲ್ ದರ್ಶನ್ ಹೈ ಪ್ರೊಫೈಲ್ ಕೈದಿ ಅಂತ ಉಲ್ಲೇಖಿಸಿದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಹಾಗಾಗಿ ಸಾಮಾನ್ಯ ಸೆಲ್ಗೆ ವರ್ಗಾಯಿಸಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು. ಓಡಾಡೋದಕ್ಕೆ ಬಿಟ್ರೆ ಫೋಟೋ ತೆಗಿತಾರೆ ಅಂತ ಕಾರಣ ಕೊಡ್ತಾರೆ. ಯಾವುದು ಈ ಅಪಾರ್ಟ್ಮೆಂಟ್ ಮೇಲೆಲ್ಲ ನಿಂತ್ಕೊಂಡು ದರ್ಶನ್ ಫೋಟೋ ತೆಗಿತಾರೆ ಅಂತ ಕಾರಣ ಕೊಟ್ಟು ಓಡಾಡೋದಕ್ಕೆ ಬಿಡ್ತಾ ಇಲ್ಲ. ಅದೇ ಕಾರಣ ಇಟ್ಕೊಂಡು ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟು ಸ್ಪೆಷಲ್ ಸೆಲ್ ಅಂತ ಹೇಳ್ತಾರೆ. ಅದ್ಯಾವುದು ಬೇಡ, ಸಾಮಾನ್ಯ ಕೈದಿಯಂತೆ ಅವರಿಗೆ ಟ್ರೀಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ದರ್ಶನ್ ಪರ ವಕೀಲರು. ಹಾಗೆ ಟಿವಿ ಕೇಳಿದ್ರೆ ಟಿವಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಹೊರ ಜಗತ್ನಲ್ಲಿ ಏನ್ ನಡೀತಾ ಇದೆ ಅದನ್ನು ತಿಳ್ಕೋಬೇಕಲ್ಲ ಒಳಗಿನವರು. ಕನ್ನಡಿ ಕೊಡಲ್ಲ, ಸೊಳ್ಳೆ ಬತ್ತಿ ಕೊಡಲ್ಲ, ಬಾಚಣಿಗೆ ಕೊಡೋದಕ್ಕೂ ನಿರಾಕರಿಸಿದ್ದಾರೆ. ಅದಕ್ಕೆ ಮತ್ತೆ ಕಾರಣ ಕೊಟ್ಟಿದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ಬಹುದು ಅಂತ ಸಬೂಬ್ ಕೊಟ್ಟಿದ್ದಾರೆ, ಅದಕ್ಕೆ ಕೊಟ್ಟಿಲ್ಲ ಅಂತ ಕಾರಣಗಳನ್ನ ಹೇಳ್ತಾ ಇದ್ದಾರೆ. ಇನ್ನು A2 ಸೆಲೆಬ್ರಿಟಿ ಅಂದ್ರೆ ದರ್ಶನ್ ಅವರು, ಅವ್ರಿಗೆ ಪತ್ನಿ ಇದ್ದಾರೆ, ಮಕ್ಕಳಿದ್ದಾರೆ, ಅವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಗೆ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ? ಹಾಸಿಗೆ ದಿಂಬು ನೀಡದೇ ಇರೋರು ಇನ್ನು ಪೆನ್ ಪೇಪರ್ ಕೊಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ವಾರಂಟೈನ್ ಸೆಲ್ ಬೇಡವೇ ಬೇಡ, ಜೈಲಿಗೆ ದರ್ಶನ್ ಅವರನ್ನ ಸ್ಥಳಾಂತರ ಮಾಡಿ ಅಂತ ದರ್ಶನ್ ಪರ ವಕೀಲ ಸುನಿಲ್ ಅವರು ಇವತ್ತು ವಾದವನ್ನು ಮಂಡಿಸಿದ್ದಾರೆ. ಒಂದು ಟಿವಿ ಕೊಡ್ತಾ ಇಲ್ಲ, ಅದಕ್ಕೆ ಸ್ಟಾಕ್ ಇಲ್ಲ ಅನ್ನೋ ಕಾರಣ ಕೊಟ್ಟರೆ, ಆಮೇಲೆ ಬಾಚಣ್ಗೆ ಮಿರರು ಇದನ್ನೂ ಕೊಡ್ತಾ ಇಲ್ಲ, ಕೇಳಿದ್ರೆ ಎಲ್ಲೋ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ಬೋದೇನೋ ಅಂತ ಹೇಳ್ತಾ ಇದ್ದಾರೆ ಅಂತ ದರ್ಶನ್ ಪರ ವಕೀಲ ಇವತ್ತು ವಾದವನ್ನು ಮಂಡಿಸಿದ್ದಾರೆ.